ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಇವತ್ತು ಭಾಳ ವಿಶೇಷವಾಗಿ ಪ್ರತಿಯೊಬ್ಬರಿಗೂ, ಮಕ್ಕಳಿಗೂ, ಯುವಕ ಯುವತಿಯರಿಗೂ, ದೊಡ್ಡವ್ರಿಗೂ ಕೂಡ ಬೇಕಾದಂಥ ಒಂದು ಸಬ್ಜೆಕ್ಟನ್ನು ಇವತ್ತನ್ನು ತಗೊಂಡು ನಿಮ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಕೂಡ ಏನೋ ಒಂದು ಕೆಟ್ಟದ್ದು ಒಳಗಿರುತ್ತದೆ. ಮನಸ್ಸಲ್ಲಿ ಕೆಟ್ಟ ಭಾವನೆಗಳು, ಅಸೂಯೆ, ಅಹಂಕಾರ, ಕ್ರೋಧ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಮನಸ್ಸಲ್ಲಿ ತುಂಬಿರ್ತದೆ. ಯಾವಾಗ ಮನಸ್ಸಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ತುಂಬಿತೋ ಅದು ಶರೀರದ ಮುಖಾಂತರ ನಡೆಸ್ತದೆ. ಇದು ಮನಸ್ಸಲ್ಲಿರೋ ಕೊಳಕು, ಮನಸ್ಸಿನಲ್ಲಿ ಇರೋದೆಲ್ಲ ಗಲೀಜಿದು. ದೇಹದಲ್ಲಿ ಕೆಲವು ಕೊಳಕಿರ್ತದೆ. ದೇಹದೊಳಗೆ ಭಾಳಷ್ಟು ಕೊಳಕಿದೆ. ನಾವು ಅಂದ್ಕೊಂಡಿದ್ದೀವಿ ಹೊರಗಿನ ಪ್ರಪಂಚದಲ್ಲಿ ಕ್ರಿಮಿಕೀಟಗಳು, ಪಾಚಿ ಅಂತೆ, ಗಲೀಜಲ್ಲಿ ಮನೆ ಪಾಚಿ ಕಟ್ಟಿರ್ತಲ್ಲ, ಹುಳಗಳು ಉತ್ಪತ್ತಿ ಆಗ್ತದೆ. ಬ್ಯಾಕ್ಟೀರಿಯಾ, ಫಂಗಸ್ಸು, ಪ್ರೋಟೋಸುವಾ ಎಲ್ಲ. ಅಡುಗೆ ಮನೆ ಅಲ್ಲೆಲ್ಲ ಗಲೀಜು, ತುಂಬ ಕ್ಲೀನ್ ಮಾಡಲಿಲ್ಲ ಗಲೀಜಲ್ಲಿ ಅಲ್ಲಿ ಸಣ್ಣ ಸಣ್ಣ ಜಿರ್ಲೆಗಳು, ಪಾಚಿ ಕಟ್ಕೊಂಡು ಹುಳ ಉಪ್ಪಟ್ಟೆಗಳು ಸೃಷ್ಟಿ ಆಗ್ತದೆ. ಮನೇಲಿ ಎಲ್ಲ ಜಾಗದಲ್ಲೂ ಸರಿಯಾಗಿ ಕ್ಲೀನ್ ಮಾಡಲಿಲ್ಲ ಅಂದರೆ ಹುಳ ಉಪ್ಪಟ್ಟೆಗಳು ಸೃಷ್ಟಿ ಆಗ್ತದೆ. ಹಾಗೆ ಬಾಡಿ ಒಳಗೆ ಕ್ಲೀನ್ ಮಾಡಲಿಲ್ಲ ಅಂದರೆ ಬಾಡಿ ಒಳಗೆ ಹುಳಗಳು ಉತ್ಪತ್ತಿ ಆಗ್ತದೆ. ನೋಡಿ ಹೆಂಗಿದೆ ಸೃಷ್ಟಿ. ಬಹಿರಂಗವಾಗಿ ಕ್ರಿಮಿಕೀಟಗಳು, ಹುಳಗಳು, ಉಪ್ಪಟ್ಟೆಗಳು ಸೃಷ್ಟಿಯಾದರೆ ಹೊರಗಡೆ ಪ್ರಪಂಚದಲ್ಲಿ, ಒಳಗಿನ ಪ್ರಪಂಚದಲ್ಲಿ ದೇಹದೊಳಗೆ ಹುಳಗಳು ಉತ್ಪತ್ತಿಯಾಗಿ ಮನುಷ್ಯನ ಸಾಯಿಸೋ ಸ್ಥಿತಿಗೆ ತಗೊಂಡು ಹೋಗ್ಬಿಡುತ್ತೆ. ಇವತ್ತಿನ ಸಂಚಿಕೆ ಮನುಷ್ಯನ ಹೊಟ್ಟೆ ಒಳಗಡೆ ಹಲವಾರು ಹುಳಗಳು ಉತ್ಪತ್ತಿ ಆಗುತ್ತೆ. ನೋಡಿ, ಹುಳಗಳು ಉತ್ಪತ್ತಿ ಆಗುವಂಥ ಸಿಸ್ಟಮ್ ನಮ್ಮ ಬಾಡಿ ಒಳಗಿದೆ. ಮನಸ್ಸಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ತುಂಬಿ ತುಳುಕಿದ್ರೆ ಶರೀರದೊಳಗಡೆ ಈ ನರ, ರಕ್ತ, ಮಾಂಸಖಂಡಗಳ ಜೊತೆಗೆ ಕೆಲವು ಹುಳಗಳು ಉತ್ಪತ್ತಿ ಆಗ್ತದೆ ಹೊಟ್ಟೆನಲ್ಲಿ. ಯಾವಾಗ ಹೊಟ್ಟೆನಲ್ಲಿ ಹುಳಗಳು ಉತ್ಪತ್ತಿ ಆಯಿತು, ಊಟ ಸೇರಲ್ಲ, ಹೊಟ್ಟೆ ಹುರಿ ಮತ್ತು ಸಂಕಟ, ಆಗಾಗ ವಾಮಿಟ್ ಆಗೋದು, ಹಸಿವು ಆಗಲ್ಲ, ಬಾಯಾರಿಕೆ ಆಗಲ್ಲ. ಇನ್ನೂ ಸಲ ಹೇಳ್ತೀನಿ, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಹೊಟ್ಟೆ ಹಸಿವೇ ಆಗೋದಿಲ್ಲ. ಊಟ ತಿಂಡಿ ಮಾಡಬೇಕು ಅನ್ನೋ ಭಾವನೆನೇ ಬರೋಲ್ಲ. ನೀರು ಕುಡಿಬೇಕು ಅನ್ಸೋದೇ ಇಲ್ಲ. ಬಾಯಾರಿಕೆ ಆಗಲ್ಲ, ಹಸಿವು ಆಗಲ್ಲ, ಹೊಟ್ಟೆ ಎಲ್ಲ ಉರಿ, ಸಂಕಟ, ಸಿಕ್ಕಾಬಟ್ಟೆ. ಅದು ಯಾವ ರೀತಿ ಹೇಳಬೇಕು ಅಂತಂದರೆ ಕಿರಿಕಿರಿ ಮನಸ್ಸಲ್ಲಿ, ಮತ್ತು ಹೊಟ್ಟೆಲೆಲ್ಲ ಏನೋ ಒಂದು ರೀತಿ ಇಟ್ಕೊಂಡಂಗಾಗತ್ತೆ. ಯಾವಾಗ ಬಾಡಿ ಒಳಗಡೆ, ಶರೀರದೊಳಗೆ ಹೊಟ್ಟೆಲಿ ಹುಳ ಇತ್ತು, ಬಾಯಿಲಿ ದುರ್ವಾಸನೆ ಬರ್ತದೆ. ಸಿಂಪ್ಟಮ್ಸ್ ಇವೆಲ್ಲ. ಬಾಯಿನಲ್ಲಿ ಈ ಥರ ಕೆಟ್ಟ ದುರ್ವಾಸನೆ, ಈ ಥರ ಬಗ್ಬೇಕು ಅನ್ಸುತ್ತೆ. ಬಗ್ದಾಗ ಇಲ್ಲಿ ಏನೋ ಹರ್ದಂಗಾಗತ್ತೆ. ನಾವು ನೆಲ ನೋಡಿದಾಗ, ತಲೆ ಬಗ್ಗಿಸಿದಾಗ ಹರ್ದಂಗಾಗತ್ತೆ. ನೋಡಿ ಪೊಸಿಷನ್ ಹೆಂಗಿದೆ. ಈ ಸೆಂಟ್ರಲ್ ನರ್ವ್ ಸಿಸ್ಟಮು, ಬ್ರೈನು ಮತ್ತು ಬೆನ್ಮೂಳೆ, ಇದಕ್ಕೆ ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಂತ ಮೆಡಿಕಲ್ ಸೈನ್ಸಲ್ಲಿ. ಈ ತಲೆನ ಹಿಂಗೆ ಬೆಂಡ್ ಮಾಡಿದಾಗ, ಈ ಥರ ಮಾಡಿದಾಗ ಏನೋ ಒಳಗೆ ಹರಿದಂಗೆ ಆಗ್ತದೆ. ಸ್ಟ್ರೈಟಾಗಿದ್ದಾಗ, ಮಲ್ಕೊಂಡಿದ್ದಾಗ ಏನೋ ಅನ್ನಲ್ಲ. ಕೆಲವು ಹೊಟ್ಟೆಲಿ ಹುಳಗಳು, ಕನ್ನಡದಲ್ಲಿ ಅದಕ್ಕೆ ಜಂತುಳಗಳು ಅಂತಾರೆ. ಮಕ್ಕಳು ಟಾಯ್ಲೆಟ್ ಮಾಡಿದ್ರೆ ಹುಳಗಳು ಕಾಣುತ್ತೆ ನೋಡಿ ಆ ಮಲದಲ್ಲಿ. ದೊಡ್ಡವರು ಟಾಯ್ಲೆಟ್ ಮಾಡಿದ್ರೆ ಅದರಲ್ಲಿ ಹುಳ ಮಿಲಿಮಿಲ ಅಂತ ಒದ್ದಾಡುತ್ತೆ. ಈ ಅಕ್ಕಿ ಒಳಗೆ ಹುಳ ಬರುತ್ತೆ ನೋಡಿ. ಈ ಅವರೆಕಾಯಿನಲ್ಲಿ ಹುಳಗಳು ಬರ್ತದೆ, ನೋಡಿರ್ಬೇಕು ನೀವು. ಅವರೆಕಾಯಿ ಒಳಗೆಲ್ಲ ಹುಳ ಇರ್ತದೆ. ಆ ಸಿಪ್ಪೆ ಸುಲಿದಾಗ ಹುಳ ಹೊರಗೆ ಬರುತ್ತೆ. ಆ ಥರ ಹುಳಗಳು. ಕೆಲವ್ರಿಗೆ ಅರ್ಧ ಅಡಿ ಹುಳ ಒಳಗಿರ್ತದೆ ಹೊಟ್ಟೆ ಒಳಗಡೆ. ಅದೇನಾಗುತ್ತೆ, ನಾವು ತಿನ್ನೋದೆಲ್ಲ ಹೀರ್ಕೊಳ್ಳುತ್ತೆ. ಮನುಷ್ಯನ ರಕ್ತನ ಹೀರ್ತಾ ಇರ್ತದೆ ಹೊಟ್ಟೆ ಒಳಗಡೆ ಹುಳಗಳು. ಹೊಟ್ಟೆ ಒಳಗೆ ಹುಳಗಳು ಯಾವಾಗ ಉತ್ಪತ್ತಿ ಆಯಿತು, ಅವನಿಗೆ ನಿಧಾನಕ್ಕೆ ಸಾಯ್ತಾನೆ ಅಂತ ಅರ್ಥ. ನಾವು ಮನೆ ಹೊರಗಡೆ ಹುಳಗಳು, ಚೇಳು, ಹಾವು, ಜಿರ್ಲೆ, ಇರುವೆ, ನೊಣ ಎಲ್ಲ ಉತ್ಪತ್ತಿ ಆದರೆ ಹೊಟ್ಟೆ ಒಳಗೆ ಜಂತುಳಗಳು. ಆ ಜಂತು ಅಂತಂದರೆ ಯಾತಕ್ಕೆ ಹೇಳ್ತಾರೆ ಅಂತಂದರೆ ರಕ್ತ ಹೀರುವಂಥ ಪ್ರಾಣಿ ಅಂತ ಅರ್ಥ. ರಕ್ತ ಹೀರುವಂಥ ಪ್ರಾಣಿ. ಈ ಥರ ಇರುವಂಥ ಮಕ್ಕಳಾಗಲಿ, ದೊಡ್ಡವರಾಗಲಿ, ಯುವಕ ಯುವತಿಯವರಾಗಲಿ ಸರಿಯಾಗಿ ಊಟ ಮಾಡಲ್ಲ, ನೀರು ಸರಿಯಾಗಿ ಕುಡಿಯೋಕ್ಕಾಗಲ್ಲ, ಹೊಟ್ಟೆಲ್ಲ ಉರಿ, ಸಂಕಟ, ಮತ್ತು ಆಗಾಗದೆ ಎಸಕ್ತಂಗಾಗತ್ತೆ. ಕತ್ತು ಬಗ್ಗಿಸಿದಾಗ ಅಥವಾ ಏನಾದ್ರು ಪೂರ್ತಿ ಕಸ ಗುಡ್ಸೋಕೆ ಹೋದಾಗ, ಬಗ್ಗಿ ಪಾತ್ರೆ ತೊಳೆಯುವಾಗ, ಅಥವಾ ಏನಾದ್ರು ಬಗ್ಗಿ ಕೆಲಸ ಮಾಡುವಾಗ ಬೆನ್ಮೂಳೆಲ್ಲ ಇಟ್ಕೊಂಡಂಗೆ ಆಗುತ್ತೆ. ಆ ಹುಳಗಳು ಅದು ಸರಿಯಾದ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಒಂದೊಂದು ಹುಳ ಎಷ್ಟು ಉದ್ದ ಇರ್ತದೆ ನೋಡಿ. ನಾವೇ ಮಲ ವಿಸರ್ಜನೆ ಮಾಡಿ ನೋಡೋ ನಮಗೆ ಗಾಬರಿ ಆಗುತ್ತೆ. ಒಳಗಡೆ ಹುಳನ ಸೃಷ್ಟಿ ಮಾಡುವಂಥ ಸಿಸ್ಟಮ್ ನಮ್ಮಲ್ಲಿ ಇಟ್ಟವನಲ್ಲಪ್ಪ ಅಂತ ಅನಿಸ್ಬಿಡ್ತದೆ. ಅದಕ್ಕೆ ಹೊಟ್ಟೆಲಿ ಹುಳಗಳು ಇದ್ದರೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು,
ಹಿಂದಿನ ಕಾಲದಲ್ಲಿ ಒಂದು ಮದ್ದು ಕೊಡೋರು, ಮದ್ದು ಕೊಡಿಸ್ಬಿಟ್ಟು ಚೆನ್ನಾಗಿ ಮೋಷನ್ ಮಾಡಿಸ್ಬಿಡೋರು, ಬೇದಿ ಮಾಡಿಸ್ಬಿಡೋರು. ಆಗ ಆ ಮದ್ದಿಗೆ ಆ ಔಷಧಿಗೆ ಹೊಟ್ಟೆ ಹುಳಗಳೆಲ್ಲ ತಿಂತಾಯಿತ್ತು. ತಿಂದ ತಕ್ಷಣ ಸತ್ತೋಗ್ಬಿಡೋದು. ಯಾವಾಗ ಸತ್ತೋಯ್ತೋ ಅಲ್ಲಿ ಓಡಾಡೋಕ್ಕೆ ಜಾಗ ಇರಲ್ಲ, ಮಲದಲ್ಲಿ ಈಚೆ ಬಂದ್ಬಿಡೋದು. ಅದಕ್ಕೆ 6 ತಿಂಗಳಿಗೆ ಉತ್ತರಾಯಣ ಕಾಲದಲ್ಲಿ ಆಯುರ್ವೇದ ಶಾಸ್ತ್ರ ಏನು ಹೇಳುತ್ತಂದರೆ, ಉತ್ತರಾಯಣ ಬಂದಾಗ ಹೊಟ್ಟೆಗೆ ಔಷಧಿ ತಗೊಂಡು ಹೊಟ್ಟೆ ಹುಳಗಳೆಲ್ಲ ಸಾಯಿಸಿ ಹೊರಗೆ ತೆಗೆದಾಕಬೇಕು ಅಂತ ಹೇಳ್ತದೆ. ದಕ್ಷಿಣಾಯನ ಕಾಲದಲ್ಲಿ ಮಲಮೂತ್ರಗಳ ಜೊತೆಗೆ ಶರೀರ ಶುದ್ಧಿ ಮಾಡ್ಕೋಬೇಕು ಅಂತದ್ದು. ಅದಕ್ಕೆ ಎನಿಮಾ ಅಂತ ಹೇಳ್ತಾರೆ ಮೆಡಿಕಲ್ ಭಾಷೆಯಲ್ಲಿ. ಎನಿಮಾ ಅಂದರೆ ಗುದದ್ವಾರಕ್ಕೆ ಪೈಪ್ ಹಾಕ್ಬಿಟ್ಟು ಕೆಮಿಕಲ್ ವಾಟರ್ನ ನೀರು ಬಿಡ್ತಾರೆ. ಬಿಟ್ಟು 2 ನಿಮಿಷ ಆದಮೇಲೆ ಟಾಯ್ಲೆಟ್ಗೆ ಹೋಗ್ಬೇಕಾಗಿ ಬರುತ್ತೆ. ಎನಿಮಾ ಆಗಾಗ ತಗೋಬೇಕು ಅಂತ ಹೇಳಿ ದಕ್ಷಿಣಾಯನ ಕಾಲದಲ್ಲಿ. ಆಯುರ್ವೇದದಲ್ಲಿ ಇದು ವಾಗ್ಭಟ್ರು ಒಂದು ಕಡೆ ಹೇಳ್ತಾರೆ. ಏನು ಹೇಳ್ತಾರೆ, ಉತ್ತರಾಯಣ ಕಾಲ ಶುರುವಾದಾಗ ನಮಗೆ ಹೊಟ್ಟೆಲಿ ಹುಳುಗಳು ಉತ್ಪತ್ತಿ ಆಗುತ್ತೆ ಅಂತ ನೋಡಿ. ನಮ್ಗೆ ಗೊತ್ತಿರೋದೇ ಇಲ್ಲ ಹೊಟ್ಟೆಲಿ ಹುಳುಗಳು ಉತ್ಪತ್ತಿ ಆಗುತ್ತೆ. ಯಾವ ಹೊಟ್ಟೆಲಿ ಹುಳುಗಳು ಉತ್ಪತ್ತಿ ಆಯಿತು, ನಾವು ಎಷ್ಟೇ ತಿನ್ನೋಕೆ ಹೋದರೂ ಸೇರಲ್ಲ, ಚೆನ್ನಾಗಿದ್ದವರೆಲ್ಲ ಸಣ್ಣಕ್ಕೆ ಆಗ್ತೀವಿ. ಇನ್ನೊಂದು ವಿಶೇಷ ಏನಂದರೆ, ನಾನು ಅನುಭವ ಪಡೆದಂಗೆ ಹೊಟ್ಟೆಲಿ ಹುಳು ಜಾಸ್ತಿ ಆಗ್ತಿದ್ದಂಗೆ ನಾವು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಟಿ ಬಿಗೆ ಹೋಗುತ್ತೆ. ಯಾಕೆಂದರೆ ಹೊಟ್ಟೆಲೋ ಹುಳುಗಳು ಅಲ್ಲೇ ಮಲಮೂತ್ರ ಮಾಡುತ್ತೆ. ಹೊಟ್ಟೆ ಒಳಗಡೆ ಹೊಟ್ಟೆಲಿ ನಮ್ಮ ಹೊಟ್ಟೆ ಒಳಗಿರೋ ಹುಳುಗಳು ಅವು ನಾವೀಗ ಮಲಮೂತ್ರ ಮಾಡ್ತೀವೋ ಹಾಗೆ ನಾವು ತಿಂದಂಥ ಆಹಾರ ಪದಾರ್ಥ ತಗೊಳುತ್ತೆ, ರಕ್ತ ಹೀರ್ಕೊಳ್ಳುತ್ತೆ, ಅವು ಕೂಡ ಮಲಮೂತ್ರ ವಿಸರ್ಜನೆ ಮಾಡುತ್ತೆ, ಸಂತಾನೋತ್ಪತ್ತಿ ಮಾಡ್ತಾ ಹೋಗುತ್ತೆ. ಹೀಗಾಗಿ ಕ್ಷಯ ರೋಗ ಬರ್ಬೋದು. ಹೊಟ್ಟೆ ಹುಳುಗಳು ಮಲಮೂತ್ರ ಮಾಡ್ತಿದ್ರೆ ಹೊಟ್ಟೆ ಒಳಗೆ ಮನುಷ್ಯನಿಗೆ ಕ್ಷಯ ರೋಗ, ಟಿ ಬಿ ರೋಗ ಬರ್ಬೋದು ಅಂತಾರೆ. ಹಾಗಾದರೆ ಹೊಟ್ಟೆಲಿ ಹುಳಗಳೆಲ್ಲ ಸಾಯಬೇಕು, ಹೊಟ್ಟೆಲಿ ಹುಳಗಳು ಬೆಳಗ್ಗೆ ಬಿಡಬಾರ್ದು ಅನ್ನೋದಾಗಿದ್ದರೆ ಇಂದಿನ ಕಾಲದಲ್ಲಿ ಏನು ಮಂತ್ರ ತಂತ್ರ ಯಂತ್ರ ಮಾಡ್ತಾಯಿದ್ರು? ಅಲ್ಲ, ದಿನ ಚೆನ್ನಾಗಿ ಸ್ನಾನ ಮಾಡ್ತೀವಿ, ಒಳ್ಳೆ ಡ್ರೆಸ್ ಮಾಡ್ಕೊಡ್ತೀವಿ, ಪರ್ಫ್ಯೂಮ್ ಸೆಂಟ್ ಹಾಕೋತೀವಿ, ಒಳ್ಳೆ ಊಟ ಮಾಡ್ತೀವಿ, ಒಳ್ಳೆ ಜಾಗದಾಗ ಮಲಗ್ತೀವಿ, ಹೊಟ್ಟೆಲಿ ಹಿಂಗೆ ಹುಳ ಬಂತು. ನಾವೇನು ಹಳಸು ಪಳಸು ತಿನ್ನಲ್ಲ, ಫ್ರೆಶ್ ಆಗಿ ಮಾಡ್ಕೊಂಡು ಚೆನ್ನಾಗಿ ತಿಂತೀವಿ. ಆದರೆ ಹೊಟ್ಟೆಲಿ ಹುಳ ಇದೆಯಲ್ಲ, ಇದೆಂಗೆ? ಒಂದು ಕಾರಣ ಏನು ಹೇಳುತ್ತೆ ಆಯುರ್ವೇದ ಶಾಸ್ತ್ರದಲ್ಲಿ, ಗೊತ್ತೋ ಗೊತ್ತಿಲ್ಲದೋ ನಾವು ಕೆಲವು ಟೈಮ್ ತರಕಾರಿನಲ್ಲಿ, ಸೊಪ್ಪುಗಳಲ್ಲಿ, ಹಣ್ಣುಗಳಲ್ಲಿ ಅಥವಾ ಧಾನ್ಯಗಳು ನಾವು ಉಪಯೋಗಿಸುತ್ತೆ, ಬೇಳೆ, ಅಕ್ಕಿ, ರಾಗಿ, ಈ ಥರದಲ್ಲಿ ಊಟ ಮಾಡುವಾಗ ಏನಾದರೂ ಹುಳ ತಿಂದುಬಿಟ್ಟಿದ್ರೆ ನಾವು ಆ ಹುಳನ ನುಂಗ್ಬಿಟ್ಟಿರ್ತೀವಿ. ಅಗಿಯಲ್ಲ, ನಾವು ನುಂಗ್ಬಿಟ್ಟಿರ್ತೀವಿ. ಅದೇನೋ ಒಳಗೋಯ್ತು ಅಂತಂದರೆ ಅದು ಒಳಗಡೆ ಕೆಮಿಕಲ್ ರಿಯಾಕ್ಷನ್ಗೆ ಚೆನ್ನಾಗಿ ದಪ್ಪಕ್ಕೆ ದುಂಡುಂಡಾಗಿ ಬೆಳ್ಕೊಂಡ್ಬಿಡ್ತದೆ. ಇದು ಒಂದು. ಮಕ್ಕಳಲ್ಲಿ ಯಾಕೆ ಹುಳ ಜಾಸ್ತಿ ಬರುತ್ತಂತಂದರೆ, ಮಕ್ಕಳು ಆಟ ಆಡ್ಬೇಕಾದ್ರೆ ಮಣ್ಣು ತಿಂದಿರ್ತಾರೆ. ಈಗ ಕಂಬಿ ಮೆಟ್ಲ ಮೇಲೆ ಒಂದು ಇಳಿಯುವಾಗ ಮೆಟ್ಲ ಮೇಲೆಲ್ಲ ಧೂಳಿರುತ್ತೆ, ನೆಲದ ಮೇಲೆಲ್ಲ ಧೂಳಿರುತ್ತೆ. ಮಕ್ಕಳು ಏನೋ ಆಟ ಆಡ್ತಿರ್ತಾರೆ, ನಮ್ಗೆ ಗೊತ್ತಿರಲ್ಲ. ಒಂದು ಸಣ್ಣ ಇರುವೆ ಅಥವಾ ಯಾವುದೋ ಒಂದು ಸಣ್ಣದು ಹುಳ ಒಪ್ಪಟ್ಟೆ ಬಾಯಿಗೆ ಹಾಕೊಂಡ್ಬಿಟ್ಟಿರ್ತದೆ ಆಟ ಆಡುವಾಗ, ಅದು ಏನೋ ಧೂಳಲ್ಲಿ ಎದಲ್ಲಿ. ಇದು ಒಂದಿರ್ಬೋದು. ಮೂರನೇದು, ಈ ಎಲೆಕೋಸು ಬರ್ತದೆ. ಎಲೆಕೋಸು, ಕೆಲವು ಟೈಮ್ ಬೀಟ್ರೋಟಲ್ಲೂ ಹುಳ ಇರ್ತದೆ. ತರಕಾರಿಗಳಲ್ಲಿ ನಾವೇನು ಮಾಡ್ತೀವಿ, ಹಸಿ ತರಕಾರಿನ ಊಟದ ಜೊತೆ ಕೊಟ್ಬಿಡ್ತೀವಿ. ಊಟದ ಜೊತೆಗೆ ನಾವೇನು ಊಟ ಮಾಡುವಾಗ ಈರುಳ್ಳಿ, ಬೀಟ್ರೋಟು, ಕ್ಯಾರೆಟು, ಎಲೆಕೋಸು, ಸೌತೆಕಾಯಿ ಈ ಥರದ್ದೆಲ್ಲ ಇದ್ದಾಗ ಏನು ಮಾಡ್ತೀವಿ, ನಾವು ಹಸಿದೇ ತಿಂದುಬಿಡ್ತೀವಿ, ಬೇಯಿಸಿರೋದಿಲ್ಲ. ಹಸಿದು ಯಾವಾಗ ಒಳಗೋಯ್ತು, ಆ ಎಲೆಕೋಸು ಮೇಲೆ ಅಥವಾ ತರಕಾರಿ ಮೇಲೆ ಮಲಮೂತ್ರ ಮಾಡಿರ್ತದೆ ಹುಳಗಳು, ಉಪ್ಪಟ್ಟೆಗಳು. ಅದು ಸಣ್ಣ ಸಣ್ಣ ಮೊಟ್ಟೆ ಇಟ್ಟಿರ್ತದೆ, ಒಳಗೋಗಿ ಸೇರ್ಕೊಂಡ್ಬಿಡ್ತದೆ. ಆ ಮೊಟ್ಟೆ ಒಳಗಡೆ ಯಾವಾಗ ಹೋಗಿ ಸೇರಿತು, ಒಂದು ಲಾಕರಲ್ಲಿ ಹೋಗಿ ಹೆಂಗೆ ಸೇರ್ಕೊಳ್ತು ಹೊಟ್ಟೆ ಒಳಗಡೆ, ತನ್ನದೇ ಆದಂಥ ಶಕ್ತಿ ಉಪಯೋಗಿಸ್ಕೊಂಡು ಅಲ್ಲಿರೋ ಉಪ್ಪು, ಖಾರ, ಹುಳಿ, ಉಪ್ಪು, ಹುಣಸೆ ಹಣ್ಣು ಎಲ್ಲ ನಾವು ತಿಂದಿರ್ತೀವಿ. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ತಾನು ಚೆನ್ನಾಗಿ ತಿಂದು ಹೋಗಿ ಒಳಗಡೆನೇ ಸಂತಾನೋತ್ಪತ್ತಿ ನಡೆಸ್ತದೆ. ಒಬ್ರಿಗೆ ಒಂದು ವಾರ ಕಂಟಿನ್ಯೂಸ್ ಆಗಿ ಹುಳ ಬಿದ್ದರೂ ಕೂಡ ಖರ್ಚೇ ಆಗಲಿಲ್ಲ, ಅಷ್ಟೊಂದು ಹುಳಗಳಿತ್ತು. ಎಣ್ಸಕ್ಕೆ ಹೋದ್ರೆ ಸುಮಾರು ಒಂದು 5-10 ಸಾವಿರ ಹುಳಗಳಿತ್ತು. ಮಲದಲ್ಲಿ ಅಷ್ಟೊಂದು ಈಚೆ ಬಂತು. ಮಲ ಟಾಯ್ಲೆಟಲ್ಲಿ ಅಷ್ಟೊಂದು ಹುಳ ಉತ್ಪತ್ತಿ ಆಗಿಬಿಟ್ಟಿತ್ತು. ಕಣ್ಣೆಲ್ಲ ಒಳಗೋಗ್ಬಿಟ್ಟಿತ್ತು, ಕೂದಲೆಲ್ಲ ಉದುರುತ್ತಾ ಇತ್ತು, ಮತ್ತು ಕೆನ್ನೆಲ್ಲ ಒಳಗೋಗ್ಬಿಟ್ಟಿತ್ತು. ಅವ್ನು ನೋಡೋಕ್ಕೆ ವಿಚಿತ್ರವಾಗಿದ್ದ, ಚೆನ್ನಾಗಿದ್ದ ಹುಡುಗ.
ಯಾಕೆಂದ್ರೆ ಹೊಟ್ಟೆಲಿ ಹುಳ ಅಷ್ಟೊಂದಿತ್ತು, ಅವ್ನಿಗೆ ಗೊತ್ತೇ ಇಲ್ಲ ಹೊಟ್ಟೆಲಿ ಹುಳ ಇದೆ ಎನ್ನೋದು. ಸಿಕ್ಕಾಪಟ್ಟೆ ಹುಳಗಳು ಬರ್ತಾನೆ ಇತ್ತು. ಹೆಂಗೆ ಉತ್ಪತ್ತಿ ಆಗ್ತಿದೆ ಅಂತ ಗೊತ್ತಾಗಿಲ್ಲ, ಅವನಿಗೂ ಗೊತ್ತೇ ಇಲ್ಲ ಅದು. ಒಂದ್ಸಲ ಬಯಲು ಎಲ್ಲೋ ಹೋಗಿದ್ದಂತೆ, ಯಾವುದೋ ದೇವಸ್ಥಾನ ಯಾತ್ರೆಗೆ. ಟಾಯ್ಲೆಟ್ ರೂಮ್ ಎಲ್ಲೂ ಸಿಕ್ಕಲಿಲ್ಲ. ಅವನು ಬಯಲಲ್ಲಿ ಹೋಗಿದ್ದಾನೆ, ಒಂದು ದೊಡ್ಡ ಒಂದು ಮೈದಾನ. ಅಲ್ಲೊಂದು ಕೂತ್ಕೊಂಡು ಟಾಯ್ಲೆಟ್ ಮಾಡಿದ್ದಾನೆ. ಟಾಯ್ಲೆಟ್ ಮಾಡಿದ್ರೆ ಹುಳಗಳೆಲ್ಲ ಬಿದ್ದಿವೆ, ಒದ್ದಾಡ್ತಿದೆಯಂತೆ. ಬಗ್ ನೋಡಿದ ತಕ್ಷಣ ಅಯ್ಯೋ ನನ್ನ ಮಲದಲ್ಲಿ ಇಷ್ಟೊಂದು ಹುಳ ಇದೆಯಲ್ಲ, ಹೆಂಗೆ ಬಂತು ಅಂತೇಳಿ ಎದುರ್ಕೊಂಡು ಆಮೇಲೆ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರು ಅದಕ್ಕೊಂದು ಅದು ಸಾಯಲಿಕ್ಕೆ ಕೆಲವು ಮಾತ್ರೆಗಳು ಕೊಡ್ತಾರೆ. ಇವತ್ತು ಮೆಡಿಕಲ್ ಸೈನ್ಸಲ್ಲಿ ಅದಕ್ಕೆ ಔಷಧಿ ಇದೆ, ಇಲ್ಲ ಅಂತಿಲ್ಲ. ಹಿಂದಿನ ಕಾಲದಲ್ಲಿ ಆಯುರ್ವೇದದಲ್ಲಿ ಹಾಗಲಕಾಯಿ, ಬೇವಿನ ರಸ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಅದಕ್ಕೆ ಹೊಟ್ಟೆಗೆ ತಿನ್ನಿಸ್ಬಿಟ್ಟು ಒಂದಿನ ಪೂರ್ತಿ ಊಟ ಕೊಡದೆ ನಿಲ್ಲಿಸ್ತಾಯಿದ್ರು. ಎಲ್ಲ ಸತ್ತೋಗ್ಬಿಡ್ತಾಯಿತ್ತು, ಬಂದ್ಬಿಡ್ತಾಯಿತ್ತು ಹುಳಗಳೆಲ್ಲ. ಇದೊಂದು. ಮೂರನೇದು, ಊಟದಲ್ಲಿ ನಾವು ಫುಟ್ಪಾತಲ್ಲೆಲ್ಲ ತಿಂತೀವಿ ನಾವು. ಪಾನಿಪುರಿ, ಗೋಬಿ ಮಂಚೂರಿ ಅಂತೆ, ಚಿರ್ಮುರಿ ಗಿರ್ಮುರಿ ಅವೇನೇನೆಲ್ಲ ತಿಂತೀವಿ ಫುಟ್ಪಾತಲ್ಲಿ ಹೋಗ್ಬಿಟ್ಟು ನಾವು. ಫುಟ್ಪಾತಲ್ಲಿ ಗಾಳಿಯಿಂದ ಹಾರ್ಕೊಂಬಂದಿರೋ ಕೆಲವು ಹುಳಗಳಿರ್ತವೆ, ಕಣ್ಣು ಕಾಣಲ್ಲ ನಮಗೆ. ಒಂದು, ಆ ಫುಟ್ಪಾತಲ್ಲಿ ಅವನು ನೀಟಾಗಿ ಶುದ್ಧವಾಗಿ ಮಾಡಿರ್ತಾನೇನೋ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಒಂದು ಸೊಳ್ಳೆ, ನೊಣ, ಇರುವೆ ಯಾವುದೋ ಒಂದು ಒಳಗೆ ಸೇರ್ಕೊಂಡ್ಬಿಟ್ಟಿರ್ತದೆ. ನಾವು ಅದನ್ನು ತಿಂಡಿ ರೂಪದಲ್ಲಿ ತಿಂದ್ಬಿಟ್ಟಿರ್ತೀವಿ. ವೆಜಿಟೇಬಲ್ ಫ್ರೈಡ್ ರೈಸಲ್ಲಿ ಹೋಗಿರ್ಬೋದು, ಗೋಬಿ ಮಂಚೂರಿಯಲ್ಲಿ ಹೋಗಿರ್ಬೋದು. ಗೋಬಿ ಮಂಚೂರಿಯಲ್ಲಿ ಜಾಸ್ತಿ ಹುಳಗಳು ಹೋಗೋದು. ಆಮೇಲೆ ಈ ಪಾನಿಪುರಿ, ಗೋಬಿ, ಇದು ಚಿರ್ಮುರಿ, ಕೆಲವು ಕಡೆ ಎಲ್ಲ. ಆಮೇಲೆ ಕೆಲವು ಅಳಸೋಗಿರೋ ತರಕಾರಿ ಹಾಕ್ಬಿಟ್ಟು ಅಡುಗೆ ಮಾಡಿಬಿಡ್ತಾರೆ. 15 ದಿನದ ಈರುಳ್ಳಿ ಇವಾಗ ಹಾಕ್ತಾರೆ, 1 ತಿಂಗಳಿಂದ ತಿಂದಿದ್ದು ಆಲೂಗಡ್ಡೆ ಇವಾಗ ಹಾಕ್ತಾರೆ. ನಮ್ಗೆ ಗೊತ್ತೇ ಇಲ್ಲ ಆಲೂಗಡ್ಡೆ ಒಳಗೆ ನಮ್ಮ ಕಣ್ಣು ಕಾಣದಂತೆ ಕೆಲವು ಹುಳಗಳು ಇರ್ತವೆ. ಆಲೂಗಡ್ಡೆ, ಈರುಳ್ಳಿ ಒಳಗೆಲ್ಲ 1 ತಿಂಗಳಿಂದ ತಂದಿದ್ದು ಸೌತೆಕಾಯಿನ ಫ್ರಿಜ್ಜಲ್ಲಿ ತಿಂತಾರೆ. ಫ್ರಿಜ್ಜಲ್ಲಿದ್ದಾಗ ಏನು ಬರಲ್ಲ, ಅದು ತೆಗೆದು ಹಾಕಿದಾಗ ನಮ್ಮ ಕಣ್ಣಿಗೆ ಕಾಣಲ್ಲ. ಅಂಥ ಸಣ್ಣ ಸಣ್ಣ ಹುಳಗಳು ತರಕಾರಿ ಇರ್ತದೆ. ಅದಕ್ಕೆ ತುಂಬ ಹಳಸಿರೋ ತರಕಾರಿನೂ ಕೂಡ ನಾವು ತಿನ್ನಬಾರ್ದು, ಬೇಯಿಸಬಾರ್ದು. ಎಷ್ಟು ಬೇಕೋ ಅಷ್ಟು ತೊಗೊಂಬಂದು ಮಾಡಬೇಕು. ಕೆಲವು ಅಂಗಡಿಲಿ ವಾರಗಟ್ಟಲೆ, ತಿಂಗಾಗಟ್ಟಲೆ ಇದು ಕುಂಬಳಕಾಯಲ್ಲಿ ಹುಳಗಳು ಬರ್ತವೆ. ಎಷ್ಟೋ ಜನ ಗೊತ್ತಿಲ್ಲ ಅದು. ಎಲೆಕೋಸು ಅಂತ ತಂದಿಟ್ಕೊಂಡು 15 ದಿನ ಆಗುತ್ತೆ, ಸೇಲೆ ಆಗಿರಲ್ಲ, ಅಲ್ಲೇ ತನಗೆ ತಾನೇ ಉತ್ಪತ್ತಿ ಆಗುತ್ತೆ ಹುಳಗಳು. ಹೀಗೆ ಹುಳ ಹೊರಗಡೆಯಿಂದನೂ ನಮ್ಮ ಹೊಟ್ಟೆಯೊಳಗೆ ಹೋಗುತ್ತೆ. ಮತ್ತು ನಮ್ಮ ಹೊಟ್ಟೆ ಒಳಗೂ ನಾವು ತಿಂದಂಥ ಕೆಲವು ಫಾರಿನ್ ಬಾಡಿ, ಅದು ಏನೇ ಇರ್ಬೋದು, ಅಳಸು ಚಕ್ಲಿ, ತುಂಬ ದಿನದ್ದು ಹಳೇ ಎಕ್ಸ್ಪೈರಿ ಆಗಿರ್ತದೆ. ನಿಪ್ಪಿಟ್ಟು, ಕೋಡುಬಳೆ, ಎಕ್ಸ್ಪೈರಿ ಆಗಿರುವಂಥ ಕಜ್ಜಾಯ, ಕಡುಬು, ಈ ಮಿಠಾಯಿ ಎಕ್ಸ್ಪೈರಿ ಆಗಿರ್ತದೆ, ಯಾವಾಗಲೋ ಮಾಡಿರ್ತಾರೆ. ಅದರೊಳಗಡೆ ಹುಳಗಳು ಉತ್ಪತ್ತಿ ಆಗಿರ್ತದೆ, ಎಕ್ಸ್ಪೈರಿ ಆಗಿರೋದು. ಅದನ್ನು ನಾವು ತಿಂದ್ಬಿಡ್ತೀವಿ, ಹುಳ ಹಂಗೆ ಒಳಗೆ ಹೋಗ್ಬಿಡ್ತದೆ. ಹೀಗಾಗಿ ಹೊಟ್ಟೆನ ಹುಳಗಳು ಜಾಸ್ತಿ ಆದಾಗ ಮನುಷ್ಯನಿಗೆ ರೋಗ ತನಗೆ ತಾನೇ ಬರ್ತದೆ. ಅದರಲ್ಲೂ ಕ್ಷಯ ರೋಗ, ಆಯುರ್ವೇದ ಹೇಳುತ್ತೆ ಕ್ಷಯ ರೋಗ ಬರ್ತದೆ. ಅದಕ್ಕೆ ಪ್ರತಿ 6 ತಿಂಗಳು ಕೂಡ ನಮ್ಮ ಹೊಟ್ಟೆನ ಕ್ಲೀನ್ ಮಾಡ್ಕೋಬೇಕು ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಹುಳಗಳು ಉತ್ಪತ್ತಿ ಆಗಬಾರ್ದು. ಯಾವಾಗ ಹುಳಗಳು ಹೊಟ್ಟೆಲಿ ಉತ್ಪತ್ತಿ ಆಗುತ್ತೋ ಅವನೇನಾದ್ರು ಮಲ ವಿಸರ್ಜನೆ ಮಾಡಿದ್ರೆ ಗಬ್ಬು ವಾಸನೆ, ಮನೆ ಮಂದಿ ಎಲ್ಲ ಮೂಗು ಮುಚ್ಕೊಂಡ್ಬಿಡ್ತಾರೆ. ಏನಪ್ಪ ಇಷ್ಟು ಗಬ್ಬು ವಾಸನೆ ಅಂತೇಳಿ 1-10 ಬಕೆಟ್ ನೀರು ಹಾಕೋದು ಕೂಡ ವಾಸನೆ ಹೋಗಲ್ಲ, ಅಷ್ಟು ಗಬ್ಬು ವಾಸನೆ ಮಲ ವಿಸರ್ಜನೆ ಮಾಡಿದಾಗ. ಯಾಕೆಂದರೆ ಹೊಟ್ಟೆ ಹುಳಗಳದ ಸಿಂಪ್ಟಮ್ಸ್ ಅದು. ಹಸಿವೆ ಆಗಲ್ಲ, ನೀರು ಕುಡಿಯೋಕ್ಕೂ ಮನಸ್ಸಿಲ್ಲ, ಕೆಲಸ ಮಾಡೋಕ್ಕೆ ಆಸಕ್ತಿ ಇಲ್ಲ. ಏನಾರು ಈ ಥರ ಬಗ್ಗಿದ್ರೆ ಸಾಕು ಎಲ್ಲ ಏನೋ ಒಂಥರ ಎಳ್ತಾ ಬಂದಂಗೆ ಆಗುತ್ತೆ. ಕಸ ಗುಡ್ಸೋಕ್ಕಾಗಲ್ಲ, ಸೊಂಟ ನೋವು, ಪಾತ್ರೆ ತೊಳೆಯೋಕ್ಕಾಗಲ್ಲ, ಸೊಂಟ ನೋವು, ಹತ್ತಕ್ಕಾಗಲ್ಲ, ಬೆಂಡ್ ಮಾಡೋಕ್ಕಾಗಲ್ಲ. ಹೊಟ್ಟೆಲಿರೋ ಹುಳಗಳು ಆ ಲೆವೆಲ್ ತಂದಿರ್ತದೆ. ಅದರಿಂದ ಹೊಟ್ಟೆಲಿರೋ ಹುಳಗಳು ನಮ್ಮ ರಕ್ತ ಹೀರ್ಕೊಳ್ಳೋಕೆ ಬಿಡಬಾರ್ದು. ಹೊಟ್ಟೆಲಿರೋ ಹುಳಗಳು ನಮ್ಮ ರಕ್ತವನ್ನು ಹೀರ್ಕೊಂಡಷ್ಟು ನಮಗೆ ಹೇಮೋಗ್ಲೋಬಿನ್ ಕಮ್ಮಿ ಆಗಿತ್ತು, ಪ್ಲೇಟೆಂಟ್ ಕೌಂಟ್ಸ್ ಕಮ್ಮಿ ಆಗಿಬಿಡ್ತದೆ. ಹೊಟ್ಟೆಲಿರೋ ಹುಳಗಳು ಹೇಮೋಗ್ಲೋಬಿನ್ನು ಕಮ್ಮಿ ಆಗಕ್ಕೆ ರಕ್ತ ಹೆಪ್ಪುಕಟ್ಟುವಂಥ ಧಾತು ಅದು ಹೇಮೋಗ್ಲೋಬಿನ್, ಕುಜ. ಮತ್ತು ಪ್ಲೇಟೆಂಟ್ ಕೌಂಟ್ಸು ಕಮ್ಮಿ ಆಗಿಬಿಡ್ತದೆ, ಲಕ್ಷಗಟ್ಟಲೆ ಕಮ್ಮಿ ಆಗಿಬಿಡ್ತದೆ. ಅದರಿಂದ ಹೊಟ್ಟೆಲಿರೋ ಹುಳಗಳು ಸಾಯಬೇಕು ಅಂದರೆ, ಹೊಟ್ಟೆಲಿರೋ ಹುಳಗಳು ಉತ್ಪತ್ತಿ ಆಗಬಾರ್ದು ಅಂದರೆ, ಆಗಾಗ ನಮ್ಮ ಹೊಟ್ಟೆನಲ್ಲಿ ಈ ಥರ ಬರ್ತಿತ್ತು ಅಂದರೆ, ಆಗಿನ ಕಾಲದಲ್ಲಿ ಮಂತ್ರ, ಯಂತ್ರ, ತಂತ್ರಗಳ ಮೂಲಕ ಇದನ್ನು ಪರಿಹಾರ ಮಾಡ್ತಾಯಿದ್ರು. ಇಂದಿನ ಕಾಲದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೇಗಿತ್ತು ಅಂತಂದರೆ,
ಹೊಟ್ಟೆಲಿರೋ ಹುಳುಗಳು ಮಕ್ಕಳಿಗೆ ಮುದ್ರೆ ಮಾಡೋಕ್ಕಾಗಲ್ಲ, ಮಂತ್ರ ಹೇಳೋಕ್ಕಾಗಲ್ಲ, ಆದರೆ ಮಕ್ಕಳು ಹೊಟ್ಟೆಲಿ ಹುಳುಗಳಿವೆ. ಇನ್ನೊಂದು ಹೇಳ್ತಾರೆ, ಮಗು ತಾಯಿ ಗರ್ಭದಲ್ಲಿದ್ದಾಗ ಮಗು ಏನಾದ್ರು ಮೂತ್ರ ಕುಡ್ದಿದ್ರೆ, ಮಲ ತಿಂದಿದ್ರೆ ಅವ್ರಿಗೆ ಈ ದೋಷ ಲೈಫ್ ಲಾಂಗ್ ಇರ್ತದೆ, ಹೊಟ್ಟೆ ಹುಳುಗಳು ಬರ್ತಿರ್ತದೆ ಅಂತ ಹೇಳ್ತಾರೆ. ಅದಕ್ಕೇನು ಮಾಡಬೇಕು, ಬುಧವಾರ ದಿವಸ ನಾವೇನು ಮಾಡಬೇಕು, ಈ ಗ್ರಂಥಿಗೆ ಅಂಗಡಿಯಲ್ಲಿ ಭೋಜಪತ್ರೆ ಅಥವಾ ಭುಜಪತ್ರೆ ಅಂತ ಕರೀತಾರೆ, ಒಂದು ಎಲೆ, ಅದು ಹಿಂದಿನ ಕಾಲದಲ್ಲಿ ಬರೀತಿದ್ದದೊಂದು ಭೋಜಪತ್ರೆ ಅಥವಾ ಭುಜಪತ್ರೆ ಅಂತ. ಗ್ರಂಥಿಗೆ ಅಂಗಡಿಯಲ್ಲಿ ಹೋಗೋದು, ಒಂದು ಶೀಟ್ ತೊಗೊಳೋದು, ಆ ಶೀಟ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಯಂತ್ರ ಬರಿಬೇಕು. ಯಂತ್ರ ಏನು, ಒಂದು ಡಿವೈಸ್. ಅದರಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ನಮ್ಮ ಪೂರ್ವಕ್ಕೆ ಕೆಲವು ಅಂಗಗಳಿವೆ ಹೊಟ್ಟೆಯಲ್ಲಿ, ದಕ್ಷಿಣಕ್ಕೆ ಕೆಲವು ಅಂಗಗಳು ಜೋಡಿಸಿದ್ದಾನೆ ಭಗವಂತ, ಉತ್ತರಕ್ಕೆ ಕೆಲವು ಅಂಗಗಳಿವೆ, ಪಶ್ಚಿಮದಲ್ಲಿ ಕೆಲವು ಅಂಗಗಳಿವೆ, ಬೆನ್ಮೂಳೆ ಆ ಥರದ್ದೆಲ್ಲ. ನಾವು ಪೂರ್ವಕ್ಕೆ ಮುಖ ಮಾಡಿ ನಿಂತಾಗ ನಮ್ಮ ಅಂಗಗಳು ಯಾವ್ಯಾವ ವಾಸ್ತುನಲ್ಲಿದೆ ಅಂತ ಹೇಳ್ತಾರೆ. ಆಯಾ ವಾಸ್ತುಗಳಿಗೆ ಟಚ್ ಆಗುವಂಥ ಒಂದು ಎನರ್ಜಿ ಪಾಸ್ ಮಾಡಬೇಕು. ಏನು ಪಾಸ್ ಮಾಡಬೇಕು, ಒಂದು ಯಂತ್ರ ಬೇಕು, ಡಿವೈಸ್ ಬೇಕು. ಈಗ ನಾವು ಕೈಗೆ ವಾಚ್ ಕಟ್ಟಿರ್ತೀವಿ, ಉಂಗುರ ಹಾಕಿರ್ತೀವಿ, ಇವೆಲ್ಲ ಡಿವೈಸು. ಖಡ್ಗ ಹಾಕಿರ್ತೀವಿ, ಕತ್ತಿನ ನೆಕ್ಲೆಸ್ ಹಾಕಿರ್ತೀವಿ, ಕತ್ಕೊಂಡು ದಾರ ಹಾಕಿರ್ತೀವಿ, ರುದ್ರಾಕ್ಷಿ ಮಾಲೆ, ಸ್ಫಟಿಕ ಮಾಲೆ, ಈ ಥರದ್ದೆಲ್ಲ ಸ್ಪರ್ಶ ಆದಾಗ ಕೆಲವು ಬಾಡಿಗಳಿಗೆ ಅದರದ್ದು ಎನರ್ಜಿ ತಗೊಂಡು ಮೆಕ್ಯಾನಿಕಲ್ ಎನರ್ಜಿ ಅಂತಾರೆ. ರುದ್ರಾಕ್ಷಿ, ವಾಚು, ಉಂಗುರ, ಅದನ್ನು ಬರುವಂಥ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿ. ಅದು ತಗೊಂಡು ಯಾವ ಅಂಗಾಂಗಗಳಲ್ಲಿ ಒಳಗಡೆ ಶರೀರದಲ್ಲಿ ಇದೆಯೋ ಅದರಲ್ಲಿ ನ್ಯೂನತೆಯನ್ನು ಕ್ಲೀನ್ ಮಾಡಿಕೊಂಡು ಅಲೈನ್ಮೆಂಟ್ ಮಾಡ್ಕೊಂಡ್ಬಿಡ್ತದೆ. ಅದಕ್ಕೆ ಯಂತ್ರ ಧಾರಣೆ ಮಾಡ್ತಾ ಇದ್ರು ಇದನ್ನ ಕಾಲದಲ್ಲಿ, ಯಂತ್ರ, ಡಿವೈಸ್. ಆ ಭುಜಪತ್ರದಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ, ಇವಾಗ ಒಂದು ನ್ಯೂಮರಾಲಜಿ. ಆ ಯಂತ್ರನ ನೀವೇನು ಮಾಡಬೇಕು, ಈ ಅಷ್ಟಗಂಧ ಅಂತ ಅಂಗಡಿಲಿ ಸಿಗುತ್ತೆ, ಅಷ್ಟಗಂಧ ತಗೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ನೀರಲ್ಲಿ. ಕಲಿಸ್ಬಿಟ್ಟು ಭುಜಪತ್ರ ಮೇಲೆ, ಅದು ಭೋಜಪತ್ರ ಮೇಲೆ ಈ ಯಂತ್ರ ಬರಿಬೇಕು. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಅದು ಮೊದಲನೇ ರೋ 2, 9, 4 ಅಂತ, 2, 9, 4. ಇನ್ನು ಕೆಳಗಡೆ 7, 5, 3 ಅಂತೇಳಿ, 7, 5, 3. ಇದು ಅದ್ರ ಕೆಳಗಡೆ 6, 1, 8 ಅಂತೇಳಿ. ಇದೆಲ್ಲ ಕೂಡಿಸ್ತಾ ಬಂದರೆ ನವಗ್ರಹಗಳು ಬರ್ತಿರ್ತದೆ. ಈ ಸ್ಕೀಮೇ ಬರೆದಿರೋ ತೋರಿಸ್ತಾ ಇರೋ ಯಂತ್ರನ, ಭೋಜಪತ್ರೆ ಅಥವಾ ಭುಜಪತ್ರೆನ ಅಷ್ಟಗಂಧದಲ್ಲಿ ನೀಟಾಗಿ ತುಳಸಿ ಕಡ್ಡಿ, ದಾಳಿಂಬೆ ಕಡ್ಡಿ ನೀಟಾಗಿ ಬರಿಬೇಕು. ಅದನ್ನು ಬರೆಯುವಾಗ ಇದು ಯಂತ್ರ ನಡೀತಾ ಇದೆ, ಯಂತ್ರ ಬರಿತಾ ಇದ್ದೀರಾ, ಮಂತ್ರ ಅದಕ್ಕೆ ಹಾಕ್ಬೇಕು, ಅದಕ್ಕೆ ಎನರ್ಜಿ ತುಂಬಬೇಕು. ಓಂ ಹ್ರೀಂ ದುಂ ದುರ್ಗಾಯೈ ನಮಃ, ಓಂ ಹ್ರೀಂ ದುಂ ದುರ್ಗಾಯೈ ನಮಃ, ಓಂ ಹ್ರೀಂ ದುಂ ದುರ್ಗಾಯೈ ನಮಃ, ಓಂ ಹ್ರೀಂ ದುಂ ದುರ್ಗಾಯೈ ನಮಃ ಅಂತೇಳಿ ಮಂತ್ರ ಹೇಳಿ ಆ ಯಂತ್ರ ಬರಿಬೇಕು. ನಿಧಾನಕ್ಕೆ ಡ್ರೈ ಆದಮೇಲೆ, ಒಣಗಿದ ಮೇಲೆ ಅದು ನೀಟಾಗಿ ಮುಗಿಸಿ, ಈ ಅಂಗಡಿಲಿ ತಾಯ್ತ ಸಿಗುತ್ತೆ, ರೆಡಿಮೇಡ್ ತಾಯ್ತ, ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಆ ಸೈಜ್ ತಕ್ಕಂತೆ ತಾಯ್ತ ತಂದು ಅದ್ರ ಒಳಗಡೆ ಹಾಕಿ ಅಷ್ಟು ದಾರದಲ್ಲಿ ಕಟ್ಟಿಬಿಟ್ಟು ಸೊಂಟಕ್ಕೆ ಉಡ್ದಾರ ಥರ ಅಥವಾ ರಟ್ಟೆಗೆ, ಇಲ್ಲಿಗೆ ಬಲಭಾಗಕ್ಕೂ ಎಡಭಾಗ, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಇಲ್ಲ ಕತ್ತಿಗೂ ಧಾರಣೆ ಮಾಡ್ಬೋದು. ಈ ಯಂತ್ರ ಶರೀರಕ್ಕೆ ಸ್ಪರ್ಶ ಆಗ್ತಿದ್ದಂಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಹೋಗಿ ಹೊಟ್ಟೆ ಹುಳುಗಳೆಲ್ಲ ಅದಕ್ಕೆ ಪಾಯ್ಸನ್ ಆದಂಗೆ ಆಗುತ್ತೆ, ಮಲಮೂತ್ರದಲ್ಲಿ ಈಚೆ ಬರುತ್ತೆ. ಔಷಧಿ ಇಲ್ಲದೇ ಮಾಡೋವಂಥದ್ದು ಅದು. ಮಂತ್ರ ಏನು, ಓಂ ಹ್ರೀಂ ಧುಂ ದುರ್ಗಾಯೈ ನಮಃ. ಯಂತ್ರ ಏನು, ನಾನು ಸ್ಕ್ರೀನ್ ಮೇಲೆ ತೋರಿಸಿರೋ ಯಂತ್ರ. ತಂತ್ರ ಏನು, ದಾಳಿಂಬೆ ಕಡ್ಡಿನಲ್ಲಿ ಈ ನ್ಯೂಮರಾಲಜಿಲಿ ಬರಿಬೇಕು. ತಂತ್ರ ಬರೆದುಬಿಟ್ಟು ತೋಳು ಭುಜಕ್ಕೆ, ಸೊಂಟಕ್ಕೆ, ಕತ್ತಿಗೆ ಹಾಕಬೇಕು. ಹೀಗೆ ನೀವೊಂದು ಕ್ಲೀನಾಗಿ ಒಂದು ವಾರ 10 ದಿವಸ ಇದು ಧರಿಸಿದ್ರೆ ಆದರೆ ಒಂದೊಂದಾಗ ಎಲ್ಲ ನಿಧಾನಕ್ಕೆ ಈಚೆ ಬರುತ್ತೆ. ಊಟ ಮಾಡೋಕ್ಕೆ ಶುರು ಮಾಡ್ತೀರಾ, ನೀರು ಕುಡಿಬೇಕು ಅನಿಸುತ್ತೆ, ಹೊಟ್ಟೆ ಉರಿ ಕಮ್ಮಿ ಆಯಿತು, ಸಂಕಟ ಕಮ್ಮಿ ಆಯಿತು, ಈ ಥರ ಬಗ್ಗಿದ್ರೆ ಏನು ಮಾಡ್ತೀರಿ ಹೇಳಿ, ನೋವು ಬರುತ್ತೆ, ಅದು ನಿಂತೋಗುತ್ತೆ. ಎಲ್ಲ ನಿಂತೋಯ್ತು ಅಂದರೆ ಈ ಯಂತ್ರ ವರ್ಕ್ ಆಯಿತು ಅಂತ. ಆಮೇಲೆ ಏನು ಮಾಡಬೇಕು, ಇದನ್ನು ತೆಗೆದು ಹರಿಯೋ ನದಿಗೆ ಬಿಟ್ಬಿಡ್ಬೇಕು ಯಂತ್ರನ, ಮತ್ತೆ ಹಾಕೋಂಗಿಲ್ಲ. ಯಾವಾಗ ಟಾಯ್ಲೆಟ್ ಮಲ ಸ್ಮೆಲ್ ಬರಲ್ಲ, ಎಲ್ಲ ಖಾಲಿ ಆಯಿತು, ನೀವು ನೋಡ್ತಾ ಇರಬೇಕು ದಿನ ಹುಳ ಬೀಳ್ತಿರೋದನ್ನ, ಎಲ್ಲ ಹುಳ ಖಾಲಿ ಆಯಿತು, ಹುಳ ಜಂತುಳ ಎಲ್ಲ ಬೀಳೋದು ಕಮ್ಮಿ ಆಯಿತು ಅಂದರೆ
ಈ ರೋಗ. ಅದಕ್ಕೆ ಆಗಾಗ ಇದನ್ನು ಮಾಡ್ತಾಯಿದ್ರು. ಅತಿಯಾಗಿ ಸ್ವೀಟ್ ತಿನ್ನೋರು, ಅತಿಯಾಗಿ ಸ್ವೀಟು ಅದೇ ಮೆಣಸಿನ್ಕಾಯಿ ತುಂಬ ಹಸಿಯಾಗೆ ತಿಂತಾರೆ ಈ ನಾರ್ತ್ ಕರ್ನಾಟಕದಲ್ಲಿ, ಅವ್ರಿಗೆಲ್ಲ ಈ ಥರ ಜಾಸ್ತಿ ಹುಳುಗಳು ಬೆಳೆಯುತ್ತೆ. ಅದಕ್ಕೆ ಈ ತಂತ್ರ ಮಾಡಬೇಕು. ಇದನ್ನು ಧರಿಸೋಕೆ ಮುಂಚೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಪೂಜೆ ಮಾಡಿಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಧರಿಸ್ತಾ ಬನ್ನಿ. ಒಟ್ಟರ ಹುಳಕ್ಕೆ ಇದೊಂದು ಪರಿಹಾರ, ಮಂತ್ರ ಯಂತ್ರ ತಂತ್ರ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟ್ವಿಟ್ಟರು, ಲಿಂಕ್ಡ್ಇನ್ ಎಲ್ಲ ಕಡೆ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಪಾಯಿಂಟ್ಮೆಂಟ್ ಬೇಕಿದ್ದರು ನಾನು ಸ್ಕೀಮ್ ಮೇಲೆ ತೋರಿಸ್ತಾ ಇದ್ದೀನಿ. www.lakshmisrinivas.in ಅಂತ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ ನೀವೇ ಬುಕ್ ಮಾಡ್ಕೊಳ್ಳಿ. ಯಾವ ಪ್ರಶ್ನೆ ಕೇಳಬೇಕು ಅವರೇ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದು ತೊಗೊಂಡು ಬನ್ನಿ, ಅಕಸ್ಮಾತ್ ಇಲ್ಲ ಅಂದರೆ ಪರವಾಗಿಲ್ಲ. ಆಮೇಲೆ ಈ ಪಿಟ್ಸು, ಕ್ಯಾನ್ಸರು, ಲಕ್ವ, ದೊಡ್ಡ ದೊಡ್ಡ ಪ್ರಾರಬ್ಧ ರೋಗಗಳು, ಅದ್ರ ಬಗ್ಗೆ ನೀವು ಡಾಕ್ಟರ್ ಹತ್ರ ತೋರಿಸಿರ್ತೀರ, ಅದು ಸಂಬಂಧಪಟ್ಟಂಥ ರಿಪೋರ್ಟ್ ಇದೆ ತೊಗೊಂಡು ಬಂದರೆ ಅದನ್ನು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ನಾವು ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಮಸ್ಕಾರ. ಸಾಯಿರಾಮ್.